ಈ ವಿಡಿಯೋದಲ್ಲಿ ನಾನು ನಿಮಗೆ ಖಾಲಿ ಲಿನಕ್ಸ್ ISO ಫೈಲ್ನ ವರ್ಚುವಲ್ ಮಷೀನಲ್ಲಿ ಯಾವ ರೀತಿ ರನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಫೈರ್ಫಾಕ್ಸ್ ಬ್ರೌಸರ್ ಅನ್ನು ಓಪನ್ ಮಾಡಿ. kali.org ಅಂತ ಒಂದು ವೆಬ್ಸೈಟ್ ಇದೆ. ಇದು ಖಾಲಿ ಲಿನಕ್ಸ್ ಅಫಿಷಿಯಲ್ ವೆಬ್ಸೈಟ್. ನೀವು ಇದನ್ನ ವಿಸಿಟ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಆಪ್ಷನ್ಸ್ ಸಿಗುತ್ತೆ. ಮೊದಲಿಗೆ ಬೇರ್ ಮೆಟಲ್ ವರ್ಚುವಲ್ ಮಷೀನ್, ಆಮೇಲೆ ಬಂದು ನಿಮಗೆ ARM ಮೊಬೈಲ್ ಡಿವೈಸಸ್, WSL, ಆಮೇಲೆ ಕ್ಲೌಡ್ ಕಂಟೈನರ್ಸ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡೌನ್ಲೋಡ್ ಮಾಡ್ತಾ ಇರೋದು ಬೇರ್ ಮೆಟಲ್ ಯಾಕೆ ಅಂದ್ರೆ ಒಂದು ಸಿಂಗಲ್ ISO ಫೈಲ್ ಸಿಗುತ್ತೆ. ಆ ISO ಫೈಲ್ ನ ನೀವು ವರ್ಚುವಲ್ ಮಷೀನ್ ಅಲ್ಲೂ ಬೇಕಾದ್ರೂ ಯೂಸ್ ಮಾಡಬಹುದು ಅಥವಾ ಪೆನ್ಡ್ರೈವ್ ಅಲ್ಲಿ ಬೂಟಬಲ್ ಡಿವೈಸ್ ಆಗೂ ಕೂಡ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ಅದಕ್ಕೆ ನಾನು ಬೇರ್ ಮೆಟಲ್ ತಗೋತಾ ಇದ್ದೀನಿ. ಸೊ ಬೇರ್ ಮೆಟಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ 64 ಬಿಟ್, 32 ಬಿಟ್ ಅಥವಾ ಮ್ಯಾಕ್ OS ಅಂತ ಹೇಳ್ಬಿಟ್ಟು. ಸೊ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋದು 64 ಬಿಟ್. ಸೊ 64 ಬಿಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡಿಂಗ್ ಆಪ್ಷನ್ ಇದೆ. ಸೊ ಇದನ್ನ ಡೌನ್ಲೋಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡಿಂಗ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕೆ ಅಂದ್ರೆ ISO ಫೈಲ್ 2.5 GB ಮೇಲೆ ಇದೆ. ಅದೇ ಕಾರಣಕ್ಕೆ ನಾನು ವಿಡಿಯೋನ ಸ್ವಲ್ಪ ಪಾಸ್ ಮಾಡ್ತಾ ಇದ್ದೀನಿ. ಸೊ ನಂದು ಡೌನ್ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ನನ್ನ ಫೈಲ್ ನ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದು ಖಾಲಿ ಲಿನಕ್ಸ್ ISO ಫೈಲ್ 2022.1 ವರ್ಷನ್ ಡೌನ್ಲೋಡ್ ಆಗಿದೆ. ISO ಫೈಲ್ ಡೌನ್ಲೋಡ್ ಆದ ನಂತರ ನಾವು ಮೊದಲಿಗೆ ಡೌನ್ಲೋಡ್ ಮಾಡಿರುವಂತಹ VM ವರ್ಕ್ ಸ್ಟೇಷನ್ ನ ಓಪನ್ ಮಾಡ್ತೀವಿ. ಸೊ ಓಪನ್ ಮಾಡಿದಾಗ ನಮಗೆ 3 ರೀತಿಯಾದಂತಹ ಆಪ್ಷನ್ ಸಿಗುತ್ತೆ. ಇದು ಬಂದು ಹೊಸ ವರ್ಚುವಲ್ ಮಷೀನ್ ನ ಕ್ರಿಯೇಟ್ ಮಾಡೋದಕ್ಕೆ, ಇದು ಆಲ್ರೆಡಿ ವರ್ಚುವಲ್ ಮಷೀನ್ ಇರೋದನ್ನ ಓಪನ್ ಮಾಡೋದಕ್ಕೆ, ಇದು ಬಂದು ರಿಮೋಟ್ ಸರ್ವರ್ ಅಂದ್ರೆ RDP ಅಥವಾ ಕ್ಲೌಡ್ ಸರ್ವರ್ ಅಲ್ಲಿ ಇರುವಂತಹ ಖಾಲಿ ಲಿನಕ್ಸ್ ಅಥವಾ ಸರ್ವರ್ಸ್ ನ ಓಪನ್ ಮಾಡೋದಕ್ಕೆ IP ಮೂಲಕ ಯೂಸ್ ಮಾಡ್ತೀವಿ. ಸೊ ನಾವಿಲ್ಲಿ ವರ್ಚುವಲ್ ಮಷೀನ್ ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸೊ ಕ್ರಿಯೇಟ್ ನ್ಯೂ ವರ್ಚುವಲ್ ಮಷೀನ್ ಅಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಈ ರೀತಿಯಾದಂತಹ ಆಪ್ಷನ್ಸ್ ಸಿಗುತ್ತೆ. ಅದರಲ್ಲಿ ಮೊದಲಿಗೆ ಇರೋದು ರಿಕಮೆಂಡೆಡ್ ಆಪ್ಷನ್ಸ್ ಇರುತ್ತೆ. ಅದು ಬೈ ಡಿಫಾಲ್ಟ್ ಆಗಿ ನಿಮ್ದು ಸಾಫ್ಟ್ವೇರ್ ಅಲ್ಲಿ ಅದು ಮಾತ್ರ. ಸೊ ಅದೇ ಕಾರಣಕ್ಕೆ ನಾನು ರಿಕಮೆಂಡೆಡ್ ಇರುವಂತಹ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಎರಡು ರೀತಿ ಆಪ್ಷನ್ ಕೇಳುತ್ತೆ. ಅಂದ್ರೆ ಒಂದು, ನೀವು ಡಿಸ್ಕ್ ಮೂಲಕ ಇನ್ಸ್ಟಾಲ್ ಮಾಡಕ್ಕೆ ಇಷ್ಟಪಡ್ತೀರಾ ಖಾಲಿ ಲಿನಕ್ಸ್ ನ, ಅಥವಾ ನಿಮ್ಮ ಹತ್ರ ISO ಫೈಲ್ ಇದೆಯಾ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ. ಸೊ ನಾವು ಡೌನ್ಲೋಡ್ ಮಾಡಿರೋದು ISO ಫೈಲ್. ಸೊ ಅದೇ ಕಾರಣಕ್ಕೆ ನಾನು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇದು ನಿಮ್ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಫೈಲ್ ಮ್ಯಾನೇಜರ್ ಅಥವಾ ಪಾರ್ಟಿಷನ್ಸ್ ಏನಿದೆ ಅಲ್ಲಿ ತಗೊಂಡು ಹೋಗುತ್ತೆ. ನಾರ್ಮಲ್ ಆಗಿ ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಖಾಲಿ ಲಿನಕ್ಸ್ ISO ಫೈಲ್ ಇರೋದ್ರಿಂದ ಸೊ ಈ ಫೈಲ್ ನ ನಾವು ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಯಾವ ಆಪರೇಟಿಂಗ್ ಸಿಸ್ಟಮ್ ನ ನೀವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ನಾವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡ್ತಾ ಇರೋದು, ಮತ್ತೆ ವರ್ಷನ್ ಯಾವುದು ಅಂತ ಕೇಳುತ್ತೆ. ಸೊ ಇಲ್ಲಿ ಅದರ್ ಲಿನಕ್ಸ್ 5.x ಕರ್ನಲ್ ವರ್ಷನ್ ನ ಸೆಲೆಕ್ಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಕೊಟ್ಟಾಗ ಈ ರೀತಿ ಆಪ್ಷನ್ಸ್ ಕೇಳುತ್ತೆ. ನೀವು ಬೇಕಾದ್ರೆ ವರ್ಚುವಲ್ ಮಷೀನ್ ಗೆ ನೀವು ಹೆಸರು ಕೊಡಬಹುದು ಇಲ್ಲಿ. ಸೊ ನಾನು ಏನಿದೆ ಅದನ್ನ ಡಿಫಾಲ್ಟ್ ಆಗಿ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕೊಟ್ಟಾಗ ನಿಮ್ಗೆ ಇಲ್ಲಿ ಸ್ಟೋರೇಜ್ ಬಗ್ಗೆ ಕೇಳುತ್ತೆ. ಅಂದ್ರೆ ಈ ISO ಫೈಲ್ ಇನ್ಸ್ಟಾಲ್ ಆಗ್ತಾ ಇರುವಂತಹ ಫೈಲ್ಸ್ ಮಲ್ಟಿಪಲ್ ಪೇಜಸ್ ಅಲ್ಲಿ ಅಥವಾ ಮಲ್ಟಿಪಲ್ ಫೈಲ್ಸ್ ಅಲ್ಲಿ ಸಪರೇಟ್ ಆಗಿ ಇನ್ಸ್ಟಾಲ್ ಆಗ್ಬೇಕಾ ಅಥವಾ ಎಲ್ಲ ಒಂದೇ ಕಡೆ ಸ್ಟೋರೇಜ್ ಆಗ್ಬೇಕಾ ಅಂತ ಕೇಳುತ್ತೆ. ಸೊ ಅದಕ್ಕೆ ನಾನು ಸ್ಟೋರ್ ವರ್ಚುವಲ್ ಡಿಸ್ಕ್ ಆಸ್ ಎ ಸಿಂಗಲ್ ಫೈಲ್ ಅಂತ ಹೇಳಿ ಕೊಡ್ತೀನಿ. ಸೊ ISO ಫೈಲ್ ಅಥವಾ ಈ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗೋದಕ್ಕೆ 8 GB ಬೈ ಡಿಫಾಲ್ಟ್ ಸಾಕು ಅಂತ ಇಲ್ಲಿ ತೋರಿಸ್ತಾ ಇದೆ. ಬಟ್ ನಾನು ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ತಗೋತೀನಿ. ಎಕ್ಸ್ಟ್ರಾ ಯಾವ್ದಾದ್ರು ಸಾಫ್ಟ್ವೇರ್ ಅಥವಾ ಟೂಲ್ಸ್ ಇನ್ಸ್ಟಾಲ್ ಮಾಡಿದಾಗ ಸ್ಪೇಸ್ ಬೇಕಾಗಿರುತ್ತೆ. ಅದೇ ಕಾರಣಕ್ಕೆ ಸೊ ನಾನು ಇಲ್ಲಿ 20 GB ನ ತಗೋತಾ ಇದ್ದೀನಿ. ನೆಕ್ಸ್ಟ್ ಕೊಡ್ಬೇಕು. ಅದರ ನಂತರ ಫಿನಿಶ್ ಕೊಡ್ಬೇಕು. ಫಿನಿಶ್ ಕೊಟ್ಟಾಗ ಈ ವರ್ಚುವಲ್ ಮಷೀನ್ ಗೆ ನಾವು ಏನೇನು ಸೆಟ್ಟಿಂಗ್ಸ್ ಬೇಕು ಅದನ್ನ ಮಾಡಿದೀನಿ. ಇಲ್ಲಿ ನೋಡಿ, ಇಲ್ಲಿ ಮೆಮೊರಿ ಅಂತ ಇದೆಯಲ್ವಾ, ಸೊ ರ್ಯಾಮ್ ಕೆಪಾಸಿಟಿ. ಸೊ ಇಲ್ಲಿ ನಾರ್ಮಲ್ ಆಗಿ ರ್ಯಾಮ್ ಲ್ಯಾಪ್ಟಾಪ್ ಅಲ್ಲಿ ಇರೋದು 16 GB. ಸೊ ಅದೇ ಕಾರಣಕ್ಕೆ 2 GB ನ ಈ ವರ್ಚುವಲ್ ಮಷೀನ್ ಗೆ ಈ ಆಪರೇಟಿಂಗ್ ಸಿಸ್ಟಮ್ ಗೆ ಇಡ್ತಾ ಇದ್ದೀನಿ. ಓಕೆ ಕೊಟ್ಟು ನಂತರ ಪವರ್ ಆನ್ ದಿಸ್ ವರ್ಚುವಲ್ ಮಷೀನ್ ಅಂತ ಕ್ಲಿಕ್ ಮಾಡಿದ್ರೆ ಖಾಲಿ ಲಿನಕ್ಸ್ ಇನ್ಸ್ಟಾಲೇಷನ್ ಓಪನ್ ಆಗುತ್ತೆ.
ವರ್ಚುವಲ್ ಮಷಿನ್ ನ ಓಪನ್ ಮಾಡಿದಾಗ ಈ ರೀತಿಯಾದಂತಹ ಆಪ್ಷನ್ಸ್ ಇರುತ್ತೆ. ಗ್ರಾಫಿಕಲ್ ಇನ್ಸ್ಟಾಲ ಅಂತ ಇರುತ್ತೆ. ಸೊ ನಾವು ಯಾವಾಗ ಗ್ರಾಫಿಕಲ್ ಇನ್ಸ್ಟಾಲ್ ತಗೋತೀವಿ, ಯಾಕೆ ಅಂದ್ರೆ ಖಾಲಿ ಲಿನಿಕ್ಸ್ ಜಿಒಐ ಅಲ್ಲಿ ಬೇಕು ಅಂದ್ರೆ ನಮಗೆ ಗ್ರಾಫಿಕಲ್ ಇನ್ಸ್ಟಾಲೇಷನ್ ಬೇಕಾಗುತ್ತೆ. ಸೊ ಅದೇ ಕಾರಣಕ್ಕೆ ಗ್ರಾಫಿಕಲ್ ಇನ್ಸ್ಟಾಲ್ ತಗೊಂಡು ಎಂಟರ್ ಕೊಟ್ಟಾಗ ಇನ್ಸ್ಟಾಲೇಷನ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ನಾವು ನಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದು ಸೆಲೆಕ್ಟ್ ಮಾಡಬೇಕು, ಯಾವ ಭಾಷೆ ಬೇಕು ಅದು. ಸೊ ನಾರ್ಮಲ್ ಆಗಿ ನಾನು ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಯಾವ ಲೊಕೇಶನ್ ಇಂದ ಅಂತ ಕೇಳುತ್ತೆ. ಸೊ ನಮ್ದು ಇಂಡಿಯಾ, ಅದೇ ಕಾರಣಕ್ಕೆ ಇಂಡಿಯಾ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಾನ್ಫಿಗರ್ ಕೀಬೋರ್ಡ್ ಅಂತ ಇದೆ. ಕಾನ್ಫಿಗರ್ ಕೀಬೋರ್ಡ್ ಬಂದು ಅಮೆರಿಕನ್ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡಿ. ಅದೇ ಆಟೋಮೆಟಿಕ್ ಆಗಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಕಾಂಪೋನೆಂಟ್ಸ್, ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಡಿಟೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ಹೋಸ್ಟ್ ನೇಮ್ ಡಿಫಾಲ್ಟ್ ಆಗಿ ಖಾಲಿ ಲಿನಿಕ್ಸ್ ಅಂತಾನೆ ಇರುತ್ತೆ. ಸೊ ಖಾಲಿ ಲಿನಿಕ್ಸ್ ನ ಕಂಟಿನ್ಯೂ ಮಾಡಿ. ಡೊಮೇನ್ ನೇಮ್ ಬೇಕಾದ್ರೆ ನೀವು ಯಾವ್ದಾದ್ರು ಕೊಡ್ಬೋದು. ನಾನು ಹಾಕೊಂಡು ಇಲ್ಲಿ ಲಿನಿಕ್ಸ್ ಅಂತ ಕೊಡ್ತೀನಿ ಡೊಮೇನ್ ನೇಮ್. ಇಲ್ಲಿ ಫುಲ್ ನೇಮ್ ಆಫ್ ದ ನ್ಯೂ ಯೂಸರ್ ಅಂತ ಹೇಳ್ಬಿಟ್ಟು ಇರುತ್ತೆ. ಇಲ್ಲಿ ನಾವು ನ್ಯೂ ಯೂಸರ್ ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ನಾನು ನ್ಯೂ ಯೂಸರ್ ಬಂದು ಡೇರ್ ಡೆವಿಲ್ ಅಂತ ಕೊಡ್ತಾ ಇದ್ದೀನಿ. ಅದರ ನಂತರ ಇದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಬಂದು ನಾನು ರೂಟ್ ಅಂತ ಕೊಡ್ತಾ ಇದ್ದೀನಿ ಯೂಸರ್ಗೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಕೊಟ್ಟೆ. ಇಲ್ಲಿ ಪಾರ್ಟಿಷನ್ಸ್ ಬಗ್ಗೆ ಕೇಳುತ್ತೆ. ಸೊ ನೀವು ISO ನ ಅಥವಾ ಆಪರೇಟಿಂಗ್ ಸಿಸ್ಟಮ್ ನ ಎಂಟೈರ್ ಡಿಸ್ಕ್ ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕಂತ ಇದ್ದೀರಾ, ಅಥವಾ ಮ್ಯಾನ್ಯುಯಲ್ ಪಾರ್ಟಿಷನ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಇದ್ದೀರಾ ಅಂತ ಕೇಳುತ್ತೆ ಇಲ್ಲಿ. ಸೊ ನಾನು ಇಲ್ಲಿ ಮ್ಯಾನ್ಯುಯಲ್ ಆಗಿ ಕೊಡ್ತೀನಿ. ಯಾಕೆ ಅಂದ್ರೆ ನಾವು ಸೆಟ್ಟಿಂಗ್ಸ್ ಮಾಡುವಾಗ 20 GB ನ ಸಪರೇಟ್ ಆಗಿ ಮಾಡಿದ್ವಿ. ಸೊ ಅದೇ ಕಾರಣಕ್ಕೆ ಮ್ಯಾನ್ಯುಯಲ್ ಆಗಿ ಕೊಟ್ಟಾಗ ಇಲ್ಲಿ ನಿಮ್ಗೆ 21 GB ಒಂದು ಹಾರ್ಡ್ ಡಿಸ್ಕ್ ತೋರಿಸುತ್ತೆ ನಾರ್ಮಲ್ ಆಗಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಸೊ ಕ್ರಿಯೇಟ್ ಎ ನ್ಯೂ ಎಂಟಿ ಪಾರ್ಟಿಷನ್ ಟೇಬಲ್ಸ್ ಅಂತ ಇದೆ, ಎಸ್ ಕೊಡಿ. ಸೊ ಇದು ಕ್ರಿಯೇಟ್ ಮಾಡುತ್ತೆ ಒಂದು ಪಾರ್ಟಿಷನ್ ಟೇಬಲ್ ನ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಇಲ್ಲಿ ಕ್ರಿಯೇಟ್ ಎ ನ್ಯೂ ಪಾರ್ಟಿಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಯಾವಾಗೂ ನಾವು ಪ್ರೈಮರಿ ಅಂತಾನೆ ಕ್ರಿಯೇಟ್ ಮಾಡ್ತೀವಿ. ಪ್ರೈಮರಿಯಲ್ಲಿ ನಿಮಗೆ ಇಲ್ಲಿ ನೋಡಿ ಮೌಂಟ್ ಪಾಯಿಂಟ್ ಬಂದು ರೂಟ್, ಆಮೇಲೆ ಎಕ್ಸ್ಟೆನ್ಷನ್ ಬಂದು ಫೈಲ್ ಸಿಸ್ಟಮ್ ಇದೆ, ಎಕ್ಸ್ಟೆನ್ಷನ್ 4 ಫೈಲ್ ಸಿಸ್ಟಮ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಡನ್ ಸೆಟ್ಟಿಂಗ್ಸ್ ವಿತ್ ದ ಪಾರ್ಟಿಷನ್ ಅಂತ ಕಂಟಿನ್ಯೂ ಕೊಡಿ. ಆಮೇಲೆ ಫಿನಿಶ್ ದ ಪಾರ್ಟಿಷನ್ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ, ರೈಟ್ ದ ಚೇಂಜಸ್ ಟು ದ ಡಿಸ್ಕ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಕೊಡಿ. ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಕೇಳುತ್ತೆ, ನೀವು ಮತ್ತೆ ಪಾರ್ಟಿಷನ್ ಗೆ ರಿಟರ್ನ್ ಹೋಗ್ಬೇಕಾ ಬೇಡವಾ ಅಂತ. ಇಲ್ಲಿ ನೋ ಕೊಡಿ. ಪಾರ್ಟಿಷನ್ ಸೆಲೆಕ್ಟ್ ಆಗಿರೋ ಪಾರ್ಟಿಷನ್ ನ ಫಾರ್ಮೆಟ್ ಮಾಡುತ್ತೆ, ಇದು ಎಸ್ ಕೊಡಿ. ಎಸ್ ಕೊಟ್ಟು ಕಂಟಿನ್ಯೂ ಕೊಡಿ. ಆಟೋಮೆಟಿಕ್ ಆಗಿ ಆಪರೇಟಿಂಗ್ ಸಿಸ್ಟಮ್ ನಿಮ್ಮ ವರ್ಚುವಲ್ ಮಷೀನ್ ಅಲ್ಲಿ ಇನ್ಸ್ಟಾಲ್ ಮಾಡುತ್ತೆ. ಸೊ ವೇಟ್ ಮಾಡಿ ಅದು ಇನ್ಸ್ಟಾಲ್ ಆಗೋದಂತ.
ಇನ್ಸ್ಟಾಲೇಷನ್ ಮಾಡುವಾಗ ನಿಮಗೆ ಈ ರೀತಿ ಕೇಳುತ್ತೆ. ಇದು ಏನು ಅಂದ್ರೆ ಖಾಲಿ ಲಿನಕ್ಸ್ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್, ಡಿಫ್ರೆಂಟ್ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ ಅಲ್ಲಿ ಬರುತ್ತೆ. ಸೊ ನಾರ್ಮಲ್ ಆಗಿ ಡಿಫಾಲ್ಟ್ ಆಗಿರೋದು XFCE ಅಂತ ಹೇಳ್ಬಿಟ್ಟು. ಇದು ನೋಡೋದಕ್ಕೆ ಮತ್ತೆ ಯೂಸ್ ಮಾಡೋದಕ್ಕೆ ಈಸಿ ಅಂಡ್ ಚೆನ್ನಾಗಿ ಕಾಣಿಸುತ್ತೆ. ಜಿನೋಮಿ ಬಂದು ಸ್ವಲ್ಪ ಓಲ್ಡ್ ವರ್ಷನ್ ರೀತಿ ಇದೆ. ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ ಮತ್ತೆ ಐಕಾನ್ಸ್ ಎಲ್ಲ ಸ್ಮಾಲ್ ಆಗಿ ಬರುತ್ತೆ ಅದರಲ್ಲಿ. ಸೊ ಅದೇ ಕಾರಣಕ್ಕೆ ನಾನು ಡಿಫಾಲ್ಟ್ ಆಗಿರುವಂತಹ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಕಂಟಿನ್ಯೂ ಕೊಟ್ಟ ತಕ್ಷಣನೇ ಇದು ಸಾಫ್ಟ್ವೇರ್ಗಳನ್ನ ನಿಮ್ಮ VMware ಅಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇನ್ಸ್ಟಾಲ್ ಆಗೋದಕ್ಕೆ, ಸೊ ವೇಟ್ ಮಾಡಿ. ಸೊ ನಾನು ವಿಡಿಯೋನ ಪಾಸ್ ಮಾಡ್ತಾ ಇದ್ದೀನಿ ಟೈಮ್ ಹಿಡಿಯೋದಕ್ಕೆ ಕಾರಣ. ಸಾಫ್ಟ್ವೇರ್ಸ್ ಎಲ್ಲ ಇನ್ಸ್ಟಾಲ್ ಆದ ನಂತರ ಇನ್ಸ್ಟಾಲ್ ದ GRUB ಬೂಟ್ ಲೋಡರ್ ಅಂತ ಬರುತ್ತೆ. ಇದು ಕಂಪಲ್ಸರಿ ಆಗಿ ನೀವು ಇನ್ಸ್ಟಾಲ್ ಮಾಡಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಎರರ್ ಬಂದ್ಬಿಡುತ್ತೆ. ಸೊ ಇದು ಎಂಟೈರ್ ಡಿಸ್ಕ್ ಮೇಲೆ ಇನ್ಸ್ಟಾಲ್ ಮಾಡಬೇಕು.
ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ತಕ್ಷಣ ಇದು ನಿಮಗೆ ರಿಬೂಟ್ ನೀಡುತ್ತೆ. ಸೊ ಕಂಟಿನ್ಯೂ ಕೊಡಿ. ಸೊ ರಿಬೂಟ್ ಮಾಡಿದ ತಕ್ಷಣ ನಿಮ್ ಖಾಲಿ ಲಿನಕ್ಸ್ ಸ್ಟಾರ್ಟ್ ಆಗುತ್ತೆ ಮಷೀನ್. ಸೊ ಖಾಲಿ ಲಿನಕ್ಸ್ ಫೈನಲ್ ಆಗಿ ಬೂಟ್ ಆಗಿದೆ. ಸೊ ಇಲ್ಲಿ ನೀವು ಖಾಲಿ ಲಿನಕ್ಸ್ ನ ಇನ್ಸ್ಟಾಲ್ ಮಾಡುವಾಗ ಯೂಸರ್ ನ ಕೊಟ್ಟಿದ್ರಲ್ವ, ಆ ಯೂಸರ್ ನೇಮ್ ಹಾಕ್ಬೇಕು. ಮತ್ತೆ ಪಾಸ್ವರ್ಡ್ ಏನ್ ಕೊಟ್ಟಿದ್ದೀರಾ ಅದು ಎಂಟರ್ ಮಾಡಬೇಕು. ಇದು ನಮ್ಮ ಖಾಲಿ ಲಿನಕ್ಸ್ ಇಂಟರ್ಫೇಸ್. ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಟರ್ಮಿನಲ್ ನ ಯಾವ ರೀತಿ ಯೂಸ್ ಮಾಡೋದು ಹಾಗೂ ಟರ್ಮಿನಲ್ ಸಹಾಯದಿಂದ ಫೈಲ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಫೈಲ್ಸ್ ನ ಯಾವ ರೀತಿ ರಿಮೂವ್ ಮಾಡೋದು ಹಾಗೂ ಮತ್ತೊಬ್ಬ ಯೂಸರ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಆ ಯೂಸರ್ ಗೆ ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡೋದು ಮತ್ತೆ ರೂಟ್ ಯೂಸರ್ ಯಾರು ಅಂತ ತಿಳಿಸ್ಕೊಡ್ತೀನಿ. ನಿಮ್ ಖಾಲಿ ಲಿನಕ್ಸ್ ಮಷಿನ್ ನ ಶಟ್ ಡೌನ್ ಅಥವಾ ಸ್ಟಾಪ್ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಲಾಗ್ ಔಟ್ ಬಟನ್ ಇರುತ್ತೆ. ಇದನ್ನ ಪ್ರೆಸ್ ಮಾಡಿ ಶಟ್ ಡೌನ್ ಕೊಟ್ರೆ ನಿಮ್ ಮಷಿನ್ ಶಟ್ ಡೌನ್ ಆಗುತ್ತೆ. ಅನಂತರ ಇದನ್ನ ಕ್ಲೋಸ್ ಮಾಡಿದ್ರೆ ಸಾಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.